ಅಮಾವಾಸ್ಯೆಯಂದು ದೇವರುಗಳು ಶಕ್ತಿಯುತವಾಗಿದ್ದು ಅಂದು ಯಾರೇ ಬಂದು ದೇವರುಗಳಿಗೆ ಪೂಜೆ ಸಲ್ಲಿಸಿ ಬೇಡಿಕೊಂಡಾಗ ಆ ಕಷ್ಟಗಳನ್ನೆಲ್ಲ ನಿವಾರಿಸುವ ಕೆಲಸ ದೇವರು ಮಾಡುತ್ತಾನೆ. ಹಾಗಾಗಿ ಅಮಾವಾಸ್ಯೆಯಂದು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಣು ದೇವರುಗಳಿಗೆ ಪೂಜೆ ಸಲ್ಲಿಸಿ ಭಕ್ತಿಭಾವದಿಂದ ಪೂಜಿಸುತ್ತಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಬಿಕ್ಕಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಯೋಗ ಮುನೇಶ್ವರ ದೇವಾಲಯದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ದೇವಾಲಯದಲ್ಲಿ ನಾಡಿನ ಒಳಿತಿಗಾಗಿ ವಿಶೇಷ ಹೋಮ ಹವನ ಮಾಡಿದರು. ದಶಕಗಳಿಂದ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಯೋಗ ಮುನೇಶ್ವರ ಸ್ವಾಮಿಯಿಂದ ಭಕ್ತಾದಿಗಳ ಕಷ್ಟಾರ್ಥಗಳು ನಿವಾರಣೆ ಆಗಿದೆ. ಇಲ್ಲಿಗೆ ಅಮಾವಾಸ್ಯೆಯಂದು ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ಹೋಮ ಹವನದಲ್ಲಿ ಭಾಗಿಯಾಗಿ ಪುನೀತರಾಗುತ್ತಾರೆ. ನಾವು ಈ ಕ್ಷೇತ್ರದಲ್ಲಿ ಇವತ್ತು ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಈ ದಿವಸ ಏನು ಅಂದರೆ ಲೋಕ ಕಲ್ಯಾಣಕ್ಕಾಗಿ ಪ್ರತ್ಯಂಗರ ದೇವಿ ಹೋಮವನ್ನು ಮಾಡ್ತಾ ಇದ್ದೀವಿ. ಜನಕ್ಕೆಲ್ಲ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಪ್ರತ್ಯಂಗರ ದೇವಿ ಹೋಮವನ್ನು ಈ ದಿನ ವಿಶೇಷವಾಗಿ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಾವು ಇತ್ತೀಚಿನ ದಿನಗಳಲ್ಲಿ ಪ್ರತಿ ಅಮಾವಾಸ್ಯೆ ದಿವಸನೂ ಅಮ್ಮನವರಿಗೆ ವಿಶೇಷವಾದಂಥ ಯಾಗಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಹುಣ್ಣಿಮೆ ದಿನ ಶಿವನಿಗೆ ಇಟ್ಕೋತಾ ಇದ್ದೀವಿ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಭಾಳ ವಿಜೃಂಭಣೆಯಿಂದ ಒಂದೊಂದು ಅಮಾವಾಸ್ಯೆ ಹುಣ್ಣಿಮೆಯಲ್ಲೂ ಒಂದೊಂದು ರೀತಿಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಏರ್ಪಡಿಸ್ಕೊಂಡು ಭಕ್ತಾದಿಗಳ ಕೋರಿಕೆ ಮೇಲೆ ಭಕ್ತಾದಿಗಳು ಈ ಸರಿ ಈ ಪೂಜೆ ಆಗಲಿ ಸ್ವಾಮಿ ಅಂತಾರೆ, ಇನ್ನೊಂದು ಸರಿ ಈ ಥರ ಮಾಡಿ ಅಂದಾಗ ಭಕ್ತಾದಿಗಳ ಕೋರಿಕೆ ಮೇರೆಗೆ ಎಲ್ಲ ರೀತಿಯಲ್ಲೂ ಪೂಜೆಗಳು ಮಾಡಿಕೊಂಡು ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಕ್ಷೇತ್ರದಲ್ಲಿ ಪೂಜೆ ನಡೀತಾ ಇದೆ. ನೀವು ನಂಬೋದಿಲ್ಲ, ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳನ್ನ ಕೇಳ್ಬೋದು. ನೀವು 20 ವರ್ಷದಿಂದ ಯೋಗ ಮುನೇಶ್ವರ ಸ್ವಾಮಿ ಇಲ್ಲಿ ಬಂದು ಭಕ್ತಾದಿಗಳು ಏನು ಕೇಳ್ತಾರೋ ಎಲ್ಲ ವರಗಳನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಯೋಗ ಮುನೇಶ್ವರ ಸ್ವಾಮಿ ಬಂದಿರೋದೇ ಅವ್ರ ಯೋಗದಲ್ಲಿ. ಭಕ್ತಾದಿಗಳು ಏನು ಕೇಳ್ತಾರೋ, ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ, ವಿದ್ಯಾಭ್ಯಾಸದ್ದು, ಮದುವೆ ಆಗದಿದ್ದವರು, ಮಕ್ಕಳಾಗದಿದ್ದವರು, ಎಲ್ಲ ರೀತಿಯ ಸಮಸ್ಯೆಗಳಿಗೂ ರೈತರು ಬಂದು ಅವ್ರ ಜಮೀನುಗಳಲ್ಲಿ ಬೆಳೆಗಳಾಗಲ್ಲ ಅಂತ ಕೇಳ್ತಾರೆ. ಆ ಬೆಳೆಗಳಿಗೆ ನೀರಿಲ್ಲ, ಏನು ಕೇಳಿದ್ರು ಯೋಗ ಮುನೇಶ್ವರ ಸ್ವಾಮಿ ಇಲ್ಲ ಅಂತಿಲ್ಲ. ಎಲ್ಲ ಭಕ್ತಾದಿಗಳು ಅವ್ರು ಏನು ವರ ಕೇಳ್ತಾರೋ ಆ ವರವನ್ನು ದಯಪಾಲಿಸ್ತಾ ಬಂದಿದ್ದಾನೆ ಯೋಗ ಮುನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ. ಇಲ್ಲ, ಅಮಾವಾಸ್ಯೆ ದಿವಸ ಸ್ವಾಮಿಗೆ ತುಂಬ ಶಕ್ತಿ ಇರುತ್ತೆ. ಆ ದಿನದಲ್ಲಿ ಸ್ವಾಮಿಗೆ ಪೂಜೆ ಮಾಡಿದಾಗ ಮತ್ತು ಭಕ್ತಾದಿಗಳು ಬಂದು ಕೇಳ್ಕೊಳ್ದಾಗ ಅವರಲ್ಲಿ ಏನಿರುತ್ತೋ ಆ ಕಷ್ಟಗಳೆಲ್ಲ ಹೋಗ್ಲಾಡಿಸಿ ಒಳ್ಳೆಯದನ್ನು ಮಾಡ್ತಾನೆ ಯೋಗ ಮುನೇಶ್ವರ ಸ್ವಾಮಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಅಂತೂ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇನ್ನು ವಿಜೃಂಭಣೆ ನಡೀತಾನೆ. ಒಂದು ದಿನಕ್ಕಿಂತ ಒಂದು ದಿನಕ್ಕೆ ಯೋಗ ಮುನೇಶ್ವರ ಸ್ವಾಮಿ ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾನೆ ಇದ್ದಾನೆ, ಚೆನ್ನಾಗಿ ನಡೀತಾನೆ ಇದೆ ಕ್ಷೇತ್ರದಲ್ಲಿ. ಇನ್ನು ಬಿಕ್ಕಲಹಳ್ಳಿ ಯೋಗ ಮುನೇಶ್ವರ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಪಾರ್ವತಿ ಚಾಮುಂಡೇಶ್ವರಿ ದೇವಿಯ ಮೆರವಣಿಗೆ ಮಾಡಿ ಭಕ್ತಾದಿಗಳ ಕಷ್ಟಗಳಿಗೆ ಉತ್ತರ ನೀಡುತ್ತಾಳೆ. ಅದನ್ನು ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬರ್ತಾರೆ. ಬೆಳಗ್ಗೆಯಿಂದ ಹೋಮ ಹವನ ನಡೆದರೆ ಸಂಜೆ ಹೊತ್ತಿಗೆ ದೇವರುಗಳ ಮೆರವಣಿಗೆ ನಡೆಸಿ ಅವುಗಳಿಗೆ ಸಂತೋಷಪಡಿಸಿದ ಭಕ್ತಾದಿಗಳಿಗೆ ವರ ನೀಡುತ್ತಾಳೆ. ಗಂಗಾಂಬಿಕೆ ಅಂತ ಮಂಚನಹಳ್ಳಿಯಿಂದ ಬಂದಿದ್ದೀವಿ. ನಾವಿಲ್ಲಿ ಬಂದಾಗಲಿಂದ ದೇವಸ್ಥಾನಕ್ಕೆ ವಾರಕ್ಕೊಂದ್ಸತಿ ದಿನ ಹೋಗೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ. ನೋಡೋಕ್ಕೂ ಚೆನ್ನಾಗಿದೆ. ಪೂಜೆ ನೋಡಿದ್ರೆ ನಾನು ಈ ಥರ ಪೂಜೆ ಮಾಡಿರೋದು ಎಲ್ಲೂ ನೋಡಿಲ್ಲ. ಆ ಥರ ಪೂಜೆ ಮಾಡ್ತಾರೆ ಇಲ್ಲಿ. ಪ್ರತಿಯೊಂದು ಪೂಜೆ ಮಾಡ್ತಾರೆ. ಒಟ್ಟಾಗಿ ಇಲ್ಲಿ ಬಂದಾಗಲಿಂದ ನಮ್ಗೆ ಅನುಕೂಲ ಆಗಿದೆ. ನನ್ನ ಮಗಳಿಗೆ ತೊಂದರೆ ಇತ್ತು, ಇವಾಗ ತೊಂದರೆ ಏನಿಲ್ಲ, ಪ್ರಾಬ್ಲಮ್ ಮರೆದೋಗಿದೆ, ಚೆನ್ನಾಗಿದೆ ಮೇಡಮ್. ಸರ್ ಅಂದರೆ ಇಲ್ಲಿ ಬಂದರೆ ಕಷ್ಟಗಳು ಇತ್ಯರ್ಥ ಆಗುತ್ತೆ ಆಗುತ್ತೆ. ಎಲ್ಲರೂ ಬರ್ತಾರೆ. ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಹೇಳಿಲ್ವರ, ಇಲ್ಲಿ ಮಾಡೋ ಪೂಜೆ ನಾನು ಎಲ್ಲೂ ನೋಡೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಒಟ್ನಾಗ ಏನು ಅನ್ಕೊಂಡು ನಾವು ಇಲ್ಲಿ ಬಂದರೆ ಅದು ಈಡೇ ಇರುತ್ತೆ. ದೇವರು ನಮಗೆ ಆಶೀರ್ವಾದ ಮಾಡ್ತಾನೆ ಇಲ್ಲಿ ಬಂದಾಗ. ಎಲ್ಲೆಲ್ಲಿಂದ ಬರ್ತಾರೆ? ಅಯ್ಯೋ ಬೇಜಾನ್ ಬೆಂಗಳೂರು ಕಡೆಯಿಂದ ಎಲ್ಲ ಬರ್ತಾರೆ ಸರ್. ಬೆಂಗಳೂರು, ತುಮಕೂರು ಎಲ್ಲ ಬರ್ತಾರೆ. ಸುತ್ತಮುತ್ತಲು ಹಳ್ಳಿಯರು ಎಲ್ಲ ಬರ್ತಾರೆ ಸರ್. ನನ್ನ ಹೆಸರು ಪರಮೇಶ್ವರಿ ಅಂತ, ಬೆಂಗಳೂರಿಂದ ಬರ್ತಾಯಿದ್ದೀನಿ. ಒಂದು 8 ವರ್ಷದಿಂದ ಬರ್ತಾಯಿದ್ದೀನಿ ಈ ದೇವಸ್ಥಾನಕ್ಕೆ. ಬರೋವಾಗ ಈ ದೇವಸ್ಥಾನ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಹೇಳಿದ್ರು ಅಂತ ಬಂದ ಮೇಲೆ ಒಂದೊಂದು ಪವಾಡನೂ ನಡೀತಾ ಐತೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಒಂದೊಂದು ಟೈಮ್ ಬಂದು ಹೋಗೋವಾಗ ಏನಾದರೂ ನಮ್ಮಲ್ಲಿ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಅದನ್ನು ಯೋಚನೆ ಮಾಡಬೇಕು. ನಮ್ಮ ಮನೇಲಿ ಏನು ನಡೆದೈತೆ, ನಮ್ಮ ಮುಂದೆ ಏನು ಹೋಗ್ತಾ ಇದ್ದೀವಿ, ನಮ್ಮ ಮುಂದೆ ಏನೇನು ನಡೀತೈತೆ ಅಂತ ಅದನ್ನು ಯೋಚನೆ ಮಾಡಿ ತಿಳ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ. ಬಂದಿದ್ದ ತಕ್ಷಣ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಅದಾಗಲ್ಲ. ಒಂದು ಸಲ ಬಂದುಬಿಟ್ಟು ನಿಂತಿದ್ರೆ ಅದು ಆಗಲ್ಲ. 2-3 ಸಲ ಆದರೂ ಬಂದು ಈ ದೇವಸ್ಥಾನನ ನೋಡಿ ಇಲ್ಲಿ ಸುತ್ತಾಡಿ ಒಂದೊಂದು ದೇವ್ರನ್ನೂ ಕೈ ಮುಗ್ದು ಬೇಡ್ಕೊಂಡ್ರೆ ನಾವು ಬೇಡ್ಕೊಂಡಿದ್ದು ಖಂಡಿತ ನಡೆಯುತ್ತೆ. ತುಂಬ ಸಮಸ್ಯೆಗಳಿತ್ತು. ಮನೇಲಿ ಪ್ರಾಬ್ಲಮ್ಸ್ ಇತ್ತು, ಮಕ್ಕಳದು ಪ್ರಾಬ್ಲಮ್ಸ್ ಇತ್ತು, ನಮ್ಮ ಜಾಬ್ದು ಪ್ರಾಬ್ಲಮ್ಸ್ ಇತ್ತು. ಇವಾಗ ಒಳ್ಳೆ ಕಡೆ ಜಾಬ್ ಸಿಕ್ಕೈತೆ, ಮನೇನೂ ಕಟ್ಟಿದ್ದೀವಿ.
ಇಲ್ಲಿ ಬಂದು ಹೋದ್ಮೇಲೆ ಒಂದು ವಾರ 15 ದಿವಸದಲ್ಲಿ ಏನಾದರೂ ಒಂದು ಒಳ್ಳೇದು ನಡೀತಾನೆ ಇರುತ್ತೆ. ನಮಗೆ ಮಾತ್ರ ಇಲ್ಲ, ನಾವು ನಮ್ಮ ಜೊತೆ ಬರೋರಿಗೂ ಸರಿ, ಅವ್ರಿಗೂ ಬರಬೇಕು ಅನಿಸುತ್ತೆ. ಬಂದಿದ್ದ ತಕ್ಷಣವೇ ಏನಾದರೂ ಒಂದು ಪವಾಡ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆಗೂ ಬರ್ತೀರಾ? ನಮ್ಗೆ ಹೆಂಗೆ ಟೈಮ್ ಸಿಗುತ್ತೋ ಹಂಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬರ್ತಾ ಇರ್ತೀವಿ. ನಮ್ಗೆ ಟೈಮ್ ಹೆಂಗೆ ಸಿಗುತ್ತೋ ಹಂಗಂಗೆ ಬರ್ತಾ ಇರ್ತೀವಿ. ಆದರೆ ಇಲ್ಲಿ ಬಂದರೆ ದೇವಸ್ಥಾನ ತುಂಬ ಚೆನ್ನಾಗೈತೆ, ನೋಡೋಕ್ಕೂ ಚೆನ್ನಾಗೈತೆ, ಮನ್ಸಿಗೆ ನೆಮ್ಮದಿ ಸಂತೋಷ ಇರುತ್ತೆ, ತುಂಬ ಖುಷಿಯಾಗುತ್ತೆ. ಇಲ್ಲಿ ಬಂದು ಹೋದಿದ ತಕ್ಷಣ ತುಂಬ ಖುಷಿಯಾಗುತ್ತೆ ನಮಗೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.